ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್ ಮೊಟ್ಟ ಮೊದಲು ಇಂಗ್ಲೆಂಡ್ ವಿರುದ್ಧ ಪಂದ್ಯ ಆಡುವಾಗ ಕೆ.ಎಲ್. ರಾಹುಲ್ ಅವರು ಒಂದು ಮಾತನ್ನು ಹೇಳ್ತಾರೆ. ಪ್ರಸಿದ್ಧ ಕೃಷ್ಣ ಅವರಿಗೆ ಹೇಳ್ತಾರೆ ಕನ್ನಡದಲ್ಲಿ ಮಾತಾಡಿ ಅಂತೇಳಿ. ಅದ್ರ ಬಗ್ಗೆ ಪೂರ್ವ ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕೆ ಮುಂಚೆ ಚಾನಲ್ಗೆ ನಮಸ್ಕಾರಾಗಿದ್ದೀರಿ. ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರೆ ನಿಮ್ಮ ಬಳಿ ನೋಡ್ಸ್ಕೊಂಡು ಬರುತ್ತೆ. ಫ್ರೆಂಡ್ಸ್, ಕೆ.ಎಲ್. ರಾಹುಲ್ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ಒಂದು ವರ್ಡನ್ನು ಮೆನ್ಷನ್ ಮಾಡ್ತಾರೆ. ಪಂದ್ಯದಲ್ಲಿ ಕೆ.ಎಲ್. ರಾಹುಲ್ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ಹೇಳ್ತಾರೆ, ಪಂದ್ಯದಲ್ಲಿ ಆಟ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಕೆ.ಎಲ್. ರಾಹುಲ್ ಅವರು ಪ್ರಸಿದ್ಧ ಕೃಷ್ಣರವ್ರಿಗೆ ಹೇಳ್ತಾರೆ. ಕೆ.ಎಲ್. ರಾಹುಲ್ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ಆ ಥರ ಹೇಳುವಾಗೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳುವಾಗ ತುಂಬಾ ಖುಷಿಯಾಯಿತು. ಯಾಕಂದರೆ ಪಂದ್ಯದಲ್ಲಿ ಆಡುವಾಗ ಕೂಡ ಈ ಥರ ಕನ್ನಡನ ಬಳಸು ಅಂತ ಹೇಳಿದ್ದೆ ಕೆ.ಎಲ್. ರಾಹುಲ್ ಅವರು. ತುಂಬ ಖುಷಿಯಾಯಿತು. ಅದೊಂದು ಪಂದ್ಯದಲ್ಲಿ ಆ ಥರ ಅವರು ಕೆ.ಎಲ್. ರಾಹುಲ್ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು ನಾವು ಆಲ್ಮೋಸ್ಟು ಎಲ್ಲ ಪಂದ್ಯದಲ್ಲಿ ನೋಡಿದ್ದೆವು. ಕನ್ನಡ ಮಾತಾಡ್ತಾರೆ. ಆದರೆ ಒಂದು ಇಂಗ್ಲೆಂಡ್ ವಿರುದ್ಧ ಒಂದು ಫಸ್ಟ್ ಇದರಲ್ಲಿ ಆಡುವಾಗ ಕೆ.ಎಲ್. ರಾಹುಲ್ ಅವರು ಹೇಳಿದ್ದು ಮಾತ್ರ ಒಂದು ವರ್ಡ್ ಮಾತ್ರ ತುಂಬ ಇಷ್ಟ ಆಯಿತು. ಕನ್ನಡದಲ್ಲಿ ಮಾತಾಡಿ ಅಂತೇಳಿ ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದು ಇಂಡಿಯನ್ ಪ್ಲೇಯರ್ಗಳ ಕನ್ನಡದಲ್ಲಿ ಕೂಡ ಬಳಸ್ತಾರೆ ಅಂತಂದರೆ ಒಂದು ತುಂಬ ದೊಡ್ಡ ವಿಷಯನೇ. ಫ್ರೆಂಡ್ಸ್, ನಿಮ್ಗೆ ಇದೇ ಥರ ಏನಾದ್ರು ಸ್ಪೋರ್ಟ್ಸ್ ಅಪ್ಡೇಟ್ ಏನಾದ್ರು ಬೇಕಾದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರೆ ನಿಮ್ಮ ಬಳಿ ನೋಡ್ಸ್ಕೊಂಡು ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.